मस्तके अग्नि यस्य स एव अस्ति नः। ನೀನ್ ಅರ್ಜುನ ಹುಡುಕ್ತಾ ನಮ್ಮ ಮನೆ ಕಡೆ ಯಾಕೆ ಬಂದೆ? ಅದು ಅದು ನಾನಿಲ್ಲಿಗೆ ಬೇಕು ಅಂತ ಬರಲಿಲ್ಲ. ನನಗೆ ಈ ಜಾಗ ಎಲ್ಲ ಹೊಸ್ತಲ್ವಾ, ಅದಕ್ಕೆ ಎಲ್ಲಿ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಇಲ್ಲಿಗೆ ಬಂದ್ಬಿಟ್ಟೆ. ಹೌದು, ನೀನ್ ಅರ್ಜುನ್ ಜೊತೆ ಹೋದೆ ತಾನೆ, ಮತ್ತೆ ಯಾಕೆ ಒಬ್ಳೆ ಬಂದೆ? ನೀನು ನಿಜವಾಗ್ಲೂ ನನ್ನ ಅಮೃತ ಅಲ್ಲ, ನಾಗಿಣಿ. ನಾಗಿಣಿ, ನೀನೇ ನಾಗಿಣಿ. ನಾನು ನಾಗಿಣಿ ಅಲ್ಲ ಅಮೃತ ಅಂತ ನಿರೂಪಿಸೋದಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ, ನಾನು ಮಾಡ್ತೀನಿ. ಅಲ್ಲಿದೆಲ್ಲ ಗರುಡ ಭಸ್ಮ ರೇಖೆ, ಅದನ್ನ ದಾಟು. ನಿನ್ ಸ್ಥಿತಿ ನೋಡಿದ್ರೆ ನನ್ಗಯ್ಯೋ ಅನ್ಸುತ್ತೆ. ಯಾಕೆ? ಮತ್ತಿನ್ನೇನು, ಒಂದ್ ಕಡೆ ನೀನು ನಿನ್ನ ಅರ್ಜುನ ಹುಡುಕ್ತಾ ಇದೀಯ, ಇನ್ನೊಂದ್ ಕಡೆ ಈ ವಿಷ್ಣುಪುರದ ಗಡಿನ ನೀನ್ ದಾಟೋದಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಾ? ಗರುಡ ಭಸ್ಮದ ಗೆರೆ. ನೀನ್ ಅದನ್ನ ಇಲ್ಲಿಂದ ದಾಟ್ಬೇಕು ಅಂದ್ರೆ, ನೀನ್ ನಿನ್ನ ಅರ್ಜುನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ಒಂದ್ ದಾರಿ. ಏನದು? ನೀನು ನನಗೊಂದು ಸಹಾಯ ಮಾಡ್ಬೇಕು. ಏನದು? ಆ ಶತ್ರುಘ್ನ ಇನ್ನೊಂದ್ಸಲ ವಿಷ್ಣುಪುರದ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪ್ರಯತ್ನ ಮಾಡ್ತಿದ್ದಾನೆ. ಈ ಸಲ ಏನಾದ್ರೂ ಅವನು ಪೂಜೆ ಮಾಡಿದ್ರೆ ಈ ವಿಷ್ಣುಪುರದ ಜನ ಅವನನ್ನ ಸಾಮ್ರಾಟ ಅಂತ ಉತ್ಸವ ಮೂರ್ತಿ ತರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಡ್ತಾರೆ. ಆಮೇಲೆ ನಾನ್ ಅನ್ಕೊಂಡಿದ್ದನ್ನ ಅನುಭವಿಸೋದಕ್ಕಾಗಲ್ಲ, ನಾನ್ ಸಾಧಿಸ್ಬೇಕಾದನ್ನ ಸಾಧಿಸೋದಕ್ಕೆ ಆಗಲ್ಲ. ಸರಿ, ನೀವು ಹೇಳ್ದಾಗೆ ಆ ಪೂಜೆಗೆ ನಾನು ಭಂಗ ಮಾಡ್ತೀನಿ. ಆದ್ರೆ ನೀವು ನನ್ನ ಮತ್ತೆ ಅರ್ಜುನ್ ಅವರನ್ನ ಈ ಊರಿನ ಹೊರಗಡೆ ಕಳಿಸ್ಕೊಡ್ಬೇಕು. ಆಯ್ತು. ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ.
ನೀವು ಅಂದ್ಕೊಂಡಿರೋ ಹಾಗೆ ನಾನು ನಾಗ ಅಲ್ಲ. ನೀನ್ ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ನೀನ್ ನನ್ನ ಕೈಗೊಂಬೆ, ಬಾ ನನ್ನ ಹಿಂದೆ. ನಾನು ರಚಿಸಿರೋ ಈ ಮಂಡಲದಿಂದ ಅದೆಷ್ಟೇ ಶಕ್ತಿಶಾಲಿನಾಗಾದ್ರೂ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಈ ಮಂಡಲದ ವಿಶೇಷ ಶಕ್ತಿ ಜೊತೆಯಲ್ಲಿ ಅಷ್ಟದಿಗ್ಬಂಧನವನ್ನು ಮಾಡಿದ್ದೀನಿ. ಅರ್ಚಕರೇ, ಅರ್ಚಕರೇ, ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹಾರಾಡ್ತಾ ಇದ್ದ ನಾಗ ರೆಕ್ಕೆ ಕಿತ್ತ ಹಕ್ಕಿ ತರ ತೆಪ್ಪಗಾಗೋಗಿದೆ. ಈ ಶತ್ರುಘ್ನನ ಮುಂದೆ ಯಾರ ಆಟನೂ ನಡೆಯುವುದಿಲ್ಲ ಅನ್ನೋದು ಈ ನಾಗನಿಗೆ ಅರ್ಥ ಆಗಿದೆ. ಮಂಡಲದಲ್ಲಿ ಕೂತ್ಕೋ. ಇನ್ನು ನೀವು ನಿಮ್ಮ ಗುರಿನ ಮುಟ್ದ ಹಾಗೆ. ಅದಕ್ಕೆ ತಾನೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಈ ಪೂಜೆ ಮಾಡೋದು ನನ್ನ ಪ್ರತಿಷ್ಠೆಯ ಪ್ರಶ್ನೆ, ನಮ್ಮ ವಂಶದ ಗೌರವದ ಪ್ರಶ್ನೆ. ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹುಲಿ ಸ್ವಲ್ಪ ಬಡವಾದ್ರೆ ನಾರಿನೂ ಕೂಡ ನಗುತ್ತಂತೆ. ನಿಮಗೆ ಸೆಡ್ ಹೊಡೆದು ನಿಂತವರು ಉಸಿರು ನಿಲ್ಲಿಸೋದು ನಿಮಗೆ ಹೊಸದಲ್ವಲ್ಲ. ಅರ್ಚಕರೇ, ನಾವು ಪೂಜೆ ಹೋಮ ಮಾಡಿ ಇವನ್ನ ಇಲ್ಲಿ ಬಲಿ ಕೊಡುವ ತನಕ ಈ ವಿಷಯ ನಮ್ಮ ಮನೆಯವರಿಗಾಗ್ಲಿ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಆಗ್ಲಿ. ನಾನು ಇವನನ್ನ ಕಟ್ಟಾಕ್ತೀನಿ. ಎಲ್ಲ ಸರಿ ಇದೆ ತಾನೆ? ನಾನು ರಚನೆ ಮಾಡಿರೋದು ಬರೀ ವ್ಯೂಹ ಅಲ್ಲ, ಚಕ್ರವ್ಯೂಹ. ಇಲ್ಲಿಂದ ಇವನು ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ, ನಡೀರಿ ಹೋಗೋಣ. ಈ ದೇವಸ್ಥಾನದಿಂದ ನಾಗಿಣಿ ಕತೆ ಮುಗಿಯುತ್ತೆ.
ಮುಖ ನೋಡಿದ್ರೆ ತುಂಬಾ ಖುಷಿಯಾಗಿದೆ ಅನ್ಸುತ್ತೆ. ನಿಮ್ ಸಹಕಾರದಿಂದ ಆ ನಾಗಿನಿನ ಬಂಧಿಸಿದ್ದು ಆಯ್ತು. ಇನ್ನು ನಿಮ್ಮನ್ನ ನಾನು ನನ್ನ ಜೀವ ಇರುವವರೆಗೂ ಮರೆಯುವುದಿಲ್ಲ. ಅವಳು ನಮ್ಮ ವಿಷ್ಣುಪುರಕ್ಕೆ ಕಾಲಿಟ್ಟ ತಕ್ಷಣ ನಮ್ಮ ದೇವಸ್ಥಾನದಲ್ಲಿ ನಡಿಬೇಕಾದಿದ್ದ ಹೋಮ ಪೂಜೆ ಹವನ ಎಲ್ಲ ನಿಂತೋಯ್ತು. ಬುದ್ಧಿ ದಣಿ ಅಂತ ನನ್ನ ಮುಂದೆ ನಿಂತ್ಕೊಳ್ಳೋರೆಲ್ಲ ನನ್ನನ್ನ ಕೆಕ್ಕರ್ಸ್ಕೊಂಡು ನೋಡೋ ಸ್ಥಿತಿ ನಿರ್ಮಾಣ ಆಯ್ತು. ನಿಮ್ಮ ಮಾತಲ್ಲಿ ನಿಮ್ಗಾಗಿರೋ ಅವಮಾನ ನನಗೆ ಅರ್ಥ ಆಗ್ತಾ ಇದೆ. ಹಿಂದೆ ಆದ ಎಲ್ಲ ಅವಮಾನಕ್ಕೂ ಈಗ ಸನ್ಮಾನ ಸಿಗೋ ಕಾಲ ಇನ್ನು ದೂರ ಇಲ್ಲ. ನಾಗಿಣಿನ ಬಂಧಿಸಿದಿವೆ ಅಂತ ಸಮಾಧಾನ ಪಟ್ರೆ ಆಗೋದಿಲ್ಲ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಅವಳು ಏನು ಎಂತವಳು ಹೇಗೆಲ್ಲ ಚಲ್ಲೆ ಹಣ್ಣು ತಿನ್ನಿಸ್ತಾಳೆ ಅನ್ನೋದು ನನಗೆ ಗೊತ್ತು. ಅಂದ್ರೆ ನಿಮ್ಮ ಕಣ್ಮುಂದೆನೆ ಅವಳು ತಪ್ಪಿಸ್ಕೊಂಡು ಹೋಗಿದ್ದಾಳೆ. ನೀವೆಲ್ಲ ಅವಳನ್ನ ಬಂಧಿಸಿಟ್ರೆ ತಪ್ಪಿಸ್ಕೊಂಡು ಹೋಗೋದಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ನಾವು ಅವಳನ್ನ ಬಂಧಿಸಿಟ್ಟಿರೋ ಜಾಗ ಅಂತ ಇಂಥದ್ದಲ್ಲ. ಅದು ಒಂಥರ ಕೋಟೆ. ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನೀವು ಯಾವಾಗ್ಲೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಲೇಬೇಕು. ಯಾಕೆ ಅಂದ್ರೆ ಗರುಡ ದೇವರಿಗೆ ಬದ್ಧ ವೈರಿಗಳು ಆ ನಾಗಗಳು. ಆ ನಾಗಿಣಿನ ಪೂರ್ಣಾಹುತಿ ನೀಡಿದ್ರೆ ಮಾತ್ರ ನಿಮ್ಮ ಪೂಜೆ ನಿಮ್ಮ ಹೋಮ ಸಫಲ ಆಗೋದು. ಹಾಗೆ ನಿಮ್ಗಾಗಿರೋ ಅವಮಾನ ಜನಗಳ ಮನಸ್ಸಿಂದ ಮರೆಯಾಗೋದು. ಪೂಜೆ ಆಗೋವರೆಗೂ ಆ ನಾಗಿಣಿ ಹೊರಗಿನ ಪ್ರಪಂಚದ ಸಂಪರ್ಕಕ್ಕೆ ಸಿಗಬಾರ್ದು. ಅವಳು ಹೊರಗಿನ ಸಂಪರ್ಕಕ್ಕೆ ಅಲ್ಲ, ಅವಳ ಮೇಲೆ ಆ ಸೂರ್ಯನ ಕಿರಣ ಕೂಡ ಬೀಳಲ್ಲ. ಅಂತ ಜಾಗದಲ್ಲಿ ಬಂದ್ಸಿಟ್ಟಿದ್ದೀನಿ. ನೀವು ಅಂದ್ಕೊಂಡಾಗೆ ನಾಗಿಣಿನ ಪೂರ್ಣಾಹುತಿ ಕೊಟ್ರೆ ನಿಮ್ಮ ನನ್ನ ಶತ್ರು ಈ ಭೂಮಿಯಿಂದನೇ ದೂರ ಆಗ್ತಾಳೆ. ಆಮೇಲೆ ನಿಮ್ಮನ್ನ ನನ್ನನ್ನ ತಡೆಯೋರೋ ಈ ಭೂಮಿ ಮೇಲೆ ಯಾರು ಇರೋದಿಲ್ಲ. ಹಲೋ, ಆಷಾಢದ ಜೊತೆ ಅಧಿಕ ಮಾಸ ಬಂದಂಗೆ ನೀನ್ ಯಾಕೆ ಬಂದಿದೆಯಾ ಇಲ್ಲಿ? ನಾನು ಎಲ್ಗಾದ್ರೂ ಬರ್ತೀನಿ, ಎಲ್ಗಾದ್ರೂ ಹೋಗ್ತೀನಿ. ಅದನ್ನ ಕೇಳೋ ಅಧಿಕಾರ ಆಗ್ಲಿ ಹಕ್ಕಾಗ್ಲಿ ನಿಮಗಿಲ್ಲ. ಅರೆ ಏನ್ ಮಾತಾಡ್ತಿದ್ಯಾ ಸೊಪ್ಪು ನೀನು? ನಾನು ನಿನ್ ಗಂಡ ಕಣೆ. ಏ ಅಕ್ಕಿ ಕೊಡಿಲ್ಲಿ. ಯಾಕೆ ಯಾಕೆ ಏನು ಅಂತ ಕೇಳ್ಬೇಡ, ಕೊಡಿಲ್ಲಿ. ನಾನು ಕೊಡೋದಿಲ್ಲ. ಮೊದ್ಲಿಂದ ಆಚೆ ಹೋಗು. ಈ ಮನೇಲಿ ನಾನು ಏನಾಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಗ್ರಾಚಾರ. ಅಮೃತ, ಅಮೃತ ನೋಡು ಅಮೃತ, ಅಕಸ್ಮಾತ್ ಅರ್ಜುನ್ ನಮ್ಮಣ್ಣನ ಕೈಗೆ ಸಿಕ್ಕಾಕೊಂಡ್ರೆ ಅವನನ್ನ ಇದೇ ರೂಮಲ್ಲಿ ತಂದು ಕೂಡ ಹಾಕೋದು. ಯಾರು ಇಲ್ದೇ ಇರೋದನ್ನ ನೋಡಿ ನಾನು ಅವನನ್ನ ಹೊರಗಡೆ ಬಿಡ್ತೀನಿ. ಆಗ ನೀವಿಬ್ರು ಇಲ್ಲಿಂದ ತಪ್ಪಿಸ್ಕೊಳ್ಳಿ. ಊರಿನ ಗಡಿ ಹೇಗ್ ದಾಟೋದು ಅನ್ನೋದನ್ನ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಅಷ್ಟು ಮಾಡಿ ನಿಮ್ಮ ಈ ಉಪಕಾರನ ನಾನು 7 ಜನ್ಮದಲ್ಲೂ ಮರೆಯಲ್ಲ.
ಶತ್ರುಘ್ನ ವರ್ಮ, ಅದು ಹೇಗ್ ಪೂಜೆ ಮಾಡ್ತೀಯೋ ನಾನು ನೋಡ್ತೀನಿ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಣ್ಣ, ಏನ್ ಒಬ್ನೇ ಬರ್ತಾ ಇದ್ಯಾ? ಇನ್ಯಾರು ನನ್ನ ಜೊತೆ ಬರ್ಬೇಕಿತ್ತಮ್ಮ? ಆ ನಾಗ ಎಲ್ಲಿ? ಅವನು ಎಲ್ಲಿರ್ಬೇಕೋ ಅಲ್ಲೇ ಇದ್ದಾನೆ. ಅಂದ್ರೆ ಅವನ್ನ ಹೇಗೆ ಬಂಧಿಸ್ಬೇಕು ಅಂತ ಗೊತ್ತಿತ್ತು, ಹಾಗೆ ಬಂಧಿಸ್ತೀನಿ. ಇನ್ನು 1 ವಾರದಲ್ಲಿ ಪೂಜೆ ಹೋಮ ಸಾಂಗವಾಗಿ ನಡೆಯುತ್ತೆ. ನೀನಿಷ್ಟು ಭರವಸೆ ಕೊಟ್ಟಿಯಲ್ಲ, ನನಗಷ್ಟೇ ಸಾಕು. ನಿನ್ನಂತ ತಂಗಿನ ಪಡೆದಿರೋದು ನನ್ನ ಪುಣ್ಯ ನಮ್ಮ. ಆದ್ರೆ ನಿನ್ನಂತ ಅಣ್ಣ ಸಿಕ್ಕಿರೋದು ನನ್ನ ಕರ್ಮ. ಇವನು ಮಾತಾಡ್ತಿರೋದು ನೋಡಿದ್ರೆ ಪೂಜೆನೇ ನಡೆದೋಯ್ತು ಅನ್ನೋ ಸಂತೋಷದಲ್ಲಿದ್ದಾನಲ್ಲ. ಛೇ, ಆ ನಾಗನ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಾಯ್ತು? ಏನಾಯ್ತು ಅಂದ್ರೆ ನನಗೂ ಗೊತ್ತಾಗ್ತಾ ಇಲ್ಲ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಏನರ್ಥ? ಏನಾಗಿದೆ ಅನ್ನೋದು ನನಗೆ ಅರ್ಥ ಆಗದಿದ್ದಾಗ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಆತಂಕ ಆಗ್ತಿದೆ. ಏನಾಯ್ತು ಅಂತ ನೇರವಾಗಿ ಹೇಳಿ. ನಮ್ಮ ಅಣ್ಣ ಮಾತಾಡ್ತಿರೋದು ನೋಡಿದ್ರೆ ಏನೋ ನಡಿಬಾರ್ದು ನಡೆದಿದೆ ಅಂತ ಅನಿಸ್ತಿದೆ. ನಮ್ಮಣ್ಣ ಪೂಜೆ ಮಾಡ್ತೀನಿ, ಪೂಜೆ ನಡೆಯುತ್ತೆ ಅಂತ ಸಂತೋಷ ಸಡಗರದಲ್ಲಿದ್ದಾನೆ. ಅದನ್ನೆಲ್ಲ ಬಿಡಿ. ಈಗ ಅರ್ಜುನ್ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದೇ ನನಗೆ ಮುಖ್ಯ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಅರ್ಜುನ್ ಅವರು ನಿಮ್ಮ ಅಣ್ಣನ ಕೈಲಿ ಸಿಕ್ಕಿಲ್ವಾ? ಸಿಕ್ಕಿದ್ದಾರೆ ಅಂದ್ರೆ ಎಲ್ಲಿದ್ದಾರೆ? ಅದೇ ಹೇಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ನೀವು ನಿಮ್ಮ ಅಣ್ಣನ ಕೇಳಲಿಲ್ವಾ? ಕೇಳ್ದೆ, ಆದ್ರೆ ಅರ್ಜುನ್ ಬಗ್ಗೆ ಅವನು ಏನು ಹೇಳಲಿಲ್ಲ. ಹೇಳಲಿಲ್ಲ ಅಂತ ಇಷ್ಟು ಪ್ರಶಾಂತವಾಗಿ ಹೇಳ್ತಾ ಇದ್ದೀರಲ್ಲ, ನನ್ನ ಆತಂಕ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ನಮ್ಮಣ್ಣ ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ತನ್ನ ಕೆಲಸ ಆಗ್ಬೇಕು ಅಂದ್ರೆ ಏನ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಯಾಕೆ ಏನು ಮಾತಾಡ್ತಾ ಇಲ್ಲ? ತನ್ನ ಪೂಜೆಗೆ ಯಾವುದೇ ವಿಘ್ನ ಆಗದೆ ಇರ್ಲಿ ಅಂತ ಅವನನ್ನ ಬಲಿ ಕೊಟ್ಟಿರ್ಬೋದು.